ಎಲ್ಲ ಸಮಸ್ತ ಕನ್ನಡಿಗರಿಗೂ ನಮ್ಮ ಆಸ್ಟ್ರೇಲಿಯಾದಲ್ಲಿ ಕನ್ನಡದ ಕಂದ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿಂದ ನಿಮ್ಗೆ ಕನ್ನಡದಲ್ಲಿ ಆಸ್ಟ್ರೇಲಿಯಾನ ಪರಿಚಯ ಮಾಡ್ಕೊಡ್ಬೇಕಂತ ಇದ್ದೀನಿ. ಇದು ನಾವಿರೋ ಸಿಟಿಯಲ್ಲಿ ಸೆಕೆಂಡ್ ಜಾಬ್ ಆಗಿ ಡೆಲಿವರಿ ಕೆಲಸ ಮಾಡ್ತಾರೆ. ಏನಪ್ಪ ಡೆಲಿವರಿ ಕೆಲಸ ಮಾಡ್ತಾ ಇದ್ದಾನೆ ಅಂತ ಅನ್ಕೋಬಾರ್ದು. ಬಟ್ ಆದ್ರೆ ಯಾಕಂದ್ರೆ ಇಲ್ಲಿ ಎಲ್ಲದಕ್ಕೂ ಯಾವುದೇ ಜಾಬ್ಗೆ ಚಿಕ್ಕದು ದೊಡ್ಡದು ಅನ್ನೋ ಇಲ್ಲ. ನಿಮ್ಗೆ ಏನ್ ಇಷ್ಟ ಆಗುತ್ತೆ ಅದನ್ನ ಮಾಡಬಹುದು. ಊಬರ್ ಈಟ್ಸ್ ಅಂತ ಹೇಳ್ಬಿಟ್ಟು ಇದು ನಂದು ಸೆಕೆಂಡ್ ಜಾಬ್, ಫುಡ್ ಡೆಲಿವರಿ ಮಾಡೋದು. ಸೇಮ್ ಇಂಡಿಯಾದಲ್ಲಿ ಝೊಮ್ಯಾಟೊ ಇದೆ, ಝಪ್ಟೋ ಇದಾವೆ, ಸೇಮ್ ಅದೇ ತರ ಕಾನ್ಸೆಪ್ಟ್ ಅಲ್ಲಿ ಈ ಮೈನ್ ಆಗಿ ಈ ಚಾನಲ್ ಏನು ಉದ್ದೇಶ ಏನಪ್ಪಾ ಅಂದ್ರೆ ನಿಮಗೆ ಲೈವ್ ಆಗಿ ಇಲ್ಲಿ ಏನ್ ನಡೀತಾ ಇದೆ. ಮೈನ್ ಆಗಿ ಕೆಲವರಿಗೆ ಇಂಡಿಯಾದಲ್ಲಿ ತುಂಬಾ ಇದು ಹುಚ್ಚಿರುತ್ತೆ. ಅಂದ್ರೆ ಅಯ್ಯೋ ಫಾರಿನ್ ಅಂದ್ರೆ ಏನಪ್ಪಾ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ, ಭಯಂಕರ ದುಡ್ಡು ಇರುತ್ತೆ, ಅಲ್ಲೇನು ಕಷ್ಟ ಇರಲ್ಲ, ಲೈಫ್ ಎಲ್ಲ ಬಹಳ ಸೂಪರ್ ಇರುತ್ತೆ ಅಂತ ಅವರಿಗೆಲ್ಲ ನಿಜವಾಗ್ಲೂ ಇಲ್ಲಿ ಏನ್ ನಡೀತಾ ಇದೆ, ಯಾವ ತರ ಲೈಫ್ ಸ್ಟೈಲು, ಜನಗಳು ಏನ್ ಫುಡ್ ತಿಂತಾರೆ, ಎಷ್ಟು ಕಂಟ್ರಿ ಇನ್ಫ್ರಾಸ್ಟ್ರಕ್ಚರ್ ಯಾವ ತರ ಇದೆ, ಪಾಲಿಟಿಕ್ಸ್ ಹೆಂಗ್ ನಡೀತಾ ಇದೆ, ಅಂದ್ರೆ ಹೆಲ್ತ್ ಕೇರ್ ಯಾವ ತರ ಇದೆ, ಎಜುಕೇಶನ್ ಸಿಸ್ಟಮ್ ಯಾವ ತರ ಇದೆ, ಮೀಡಿಯಾ ಹೆಂಗ್ ನಿಜವಾಗ್ಲೂ ಕೆಲಸ ಮಾಡುತ್ತೆ, ಜನಗಳು ಪಬ್ಲಿಕ್ ಅವೇರ್ನೆಸ್ ಯಾವ, ಪ್ರತಿ ಒಂದು ಟಾಪಿಕ್ ಬಗ್ಗೆ ಮಾತಾಡಕ್ ಹೋದ್ರೆ ತುಂಬಾ ಮಾತಾಡೋದು. ಹಾಗಾಗಿ ಅನ್ಕೊಂಡೆ ನಿಮ್ಗೆ ಲೈವ್ ಆಗಿ ಇದನ್ನ ತೋರ್ಸೋಣ ನಿಮ್ಗೆ. ಕೆಲವು ಅಟ್ಲೀಸ್ಟ್ ಅವನ್ನೆಲ್ಲ ನೋಡ್ಬೋದು. ಇಲ್ಲಿ ನೋಡಿ ಇಲ್ಲಿ ಆಕ್ಚುಲಿ ಈ ಸಿಟಿ ಎಸ್ಪೆಷಲಿ ಇದು ರಿವರ್ ಬ್ರಿಸ್ಬೇನ್ ಅಂತ ಒಂದು ರಿವರ್ ಇದೆ. ಎಷ್ಟು ಸಖತ್ತಾಗಿದೆ ನೋಡ್ರಿ. ಸೊ ಇಲ್ಲೇ ಅದೊಂದು ವೀಲ್ ಅಲ್ಲಿ ಆಕ್ಚುಲಿ ಅಲ್ಲೊಂದು ಕಾಣಿಸ್ತಾ ಇದೆಯಲ್ಲ ಆ ಬ್ಲೂ ಇದು, ಅದು ವಾಕಿಂಗ್ ಬ್ರಿಡ್ಜ್. ಅಲ್ಲಿ ಯಾವ್ದು ವೆಹಿಕಲ್ಸ್ ಎಲ್ಲ ಹೋಗಂಗಿಲ್ಲ, ನೀವು ಬೇಕಾದ್ರೆ ವಾಕ್ ಮಾಡ್ಬೋದು ಅಷ್ಟೇ. ಜಸ್ಟ್ ವಾಕಿಂಗ್ ಗೋಸ್ಕರ ಒಂದು ಬ್ರಿಡ್ಜ್ ಮಾಡಿದ್ದಾರೆ. ಆ ತರ ತುಂಬಾ ಬ್ರಿಡ್ಜ್ ಗಳಿದಾವೆ. ಎಲ್ಲ ನಿಧಾನ ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ನೋಡಿ, ಟ್ರೈ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಇದೆಲ್ಲ ಮುಂದೆ ಸಿಗೋಣ, ಮಾತಾಡೋಣ, ಎಲ್ಲ ಕಷ್ಟ ಸುಖನೆಲ್ಲ ಮಾತಾಡ್ಕೊಂಡು ಈ ಚಾನಲ್ ಅಲ್ಲಿ ನಿಮ್ಗೆಲ್ಲರಿಗೂ ಆಸ್ಟ್ರೇಲಿಯಾನ ತೋರಿಸ್ತೀನಿ. ಬನ್ನಿ. ಥ್ಯಾಂಕ್ ಯು.